ವಂದನೆಗಳು ಪ್ರಿಯರೇ. ಅನುದಿನವೂ ದೇವರ ವಾಕ್ಯಗಳು ನಿಮ್ಮನ್ನು ಬಲಪಡಿಸಿ ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನಾವು ಅದೇ ತಪ್ಪುಗಳನ್ನು ಮಾಡುತ್ತೇವೆ. ಇದನ್ನು ಎಷ್ಟು ಬೇಗ ತಿಳಿದುಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು. ದೇವರ ನ್ಯಾಯ ತೀರ್ಪಿನ ಸತ್ಯವನ್ನು ಇಂದಿನ ಅಧ್ಯಾಯದಲ್ಲಿ ಅರಿತುಕೊಂಡು ನಮ್ಮ ಜೀವಿತದಲ್ಲಿ ಆತನಿಗೆ ವಿಧೇಯರಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯ ರಕ್ಷಕನೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಸೇರಿ ಬಂದಿದ್ದೇವೆ. ನಿನ್ನ ಆತ್ಮನ ಮೂಲಕವಾಗಿ ನೀನು ಮಾತನಾಡು. ನಿನ್ನ ವಾಕ್ಯದ ಗೂಢಾರ್ಥಗಳು ನಮಗೆ ತಿಳಿಯಪಡಿಸು. ಕೇಳುವಂಥ ನಮ್ಮೆಲ್ಲರ ಜೀವಿತದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು ಹೊಂದಿದವರಾಗಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಿ ಸಂಭೂತನು ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಮುಖ್ಯ ಪ್ರಸ್ತಾಪವನ್ನು ನೋಡುತ್ತೇವೆ. ದೇವರು ಸ್ವನೀತಿಯವರನ್ನು, ಧಾರ್ಮಿಕರನ್ನು ದಂಡಿಸ್ತಾನೆ ಎಂಬುದಾಗಿ. ಪ್ರಿಯರೇ, ದೇವರು ಸ್ವನೀತಿಯವರನ್ನು, ಧಾರ್ಮಿಕರನ್ನು ನ್ಯಾಯ ತೀರಿಸ್ತಾನೆಂದು ಪೌಲನು ಈ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಒಬ್ಬನು ಬೆಟ್ಟದ ಮೇಲೆ ನಿಂತುಕೊಂಡು ಕೆಳಗಿದ್ದವನೊಬ್ಬನ ಕುರಿತಾಗಿ ಯೋಚಿಸುತ್ತಾ, ಈ ಪಾಪದ ವ್ಯಕ್ತಿಗಾಗಿ ಏನಾದರೂ ಮಾಡಬೇಕು, ಅಲ್ಲಿ ಒಂದು ಸೇವಾಕ್ಷೇತ್ರ ಆರಂಭಿಸಬೇಕು, ಅವನಿಗೆ ಆಹಾರ, ಬಟ್ಟೆ ಬರೆ, ಸೋಪುಗಳನ್ನು ಕೊಡಬೇಕು. ನಾನು ಈ ಬೆಟ್ಟದ ಮೇಲಿರುವುದರಿಂದ ನನಗೆ ಇದಾವುದರ ಅಗತ್ಯವೂ ಇಲ್ಲ ಎನ್ನುತ್ತಿದ್ದನು. ಪ್ರಿಯರೇ, ಈತನಂತೆ ಅನೇಕರು ಈ ದಿನಗಳಲ್ಲಿ ಇರುತ್ತಾರೆ ಅಲ್ಲವೇ? ದೇವರ ಅಪೇಕ್ಷೆಗಳನ್ನು ಪೂರೈಸುವ ಅಗತ್ಯಕತೆ ಬೆಟ್ಟದ ಕೆಳಗೆ ಇರುವವನಿಗೆ ಹೇಗೋ ಹಾಗೆಯೇ ಬೆಟ್ಟದ ಮೇಲೆ ಇರುವವನಿಗೆ ಅವಶ್ಯ. ಒಂದೇ ವ್ಯತ್ಯಾಸವೇನೆಂದರೆ, ಬೆಟ್ಟದ ಬುಡದಲ್ಲಿರುವವನು ತನ್ನ ಕೊರತೆಯನ್ನು ಬೆಟ್ಟದ ಮೇಲಿರುವವನಿಗಿಂತ ಬೇಗದಲ್ಲೇ ಗುರುತಿಸಿಕೊಳ್ಳುತ್ತಾನೆ. ಪ್ರಿಯರೇ, ಧಾರ್ಮಿಕ ವ್ಯಕ್ತಿಗಳಿಗೂ, ಸ್ವನೀತಿಯನ್ನಾಧರಿಸುವವರಿಗೂ, ತಾವು ಒಳ್ಳೆಯವರೆಂದು ಹೇಳಿಕೊಳ್ಳುವವರಿಗೂ ಎಲ್ಲರಿಗೂ ರಕ್ಷಕನ ಅಗತ್ಯವಿದೆ. ದೇವರು ಒಳ್ಳೆಯವರೆಂದು ಹೇಳಿಕೊಳ್ಳುವವರನ್ನು ಹೇಗೆ ನ್ಯಾಯ ತೀರಿಸ್ತಾನೆಂಬುದಕ್ಕೆ ಕೆಲವು ನಿಯಮಗಳನ್ನು ಪೌಲನು ಈ 2ನೇ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಪ್ರಿಯರೇ, 1ನೇ ಅಧ್ಯಾಯವು ಮಾನವನ ಅನೀತಿವಂತಿಕೆಯನ್ನು ತೋರಿಸುತ್ತದೆ. 2ನೇ ಅಧ್ಯಾಯವು ಅವನು ಸ್ವನೀತಿಯನ್ನಾಶ್ರಯಿಸುವುದನ್ನು ತೋರಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿಯೆಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನೇ ನಮ್ಮ ಮುಂದಿಡುತ್ತದೆ. ಇಲ್ಲಿ ಪೌಲನು ರಕ್ಷಣೆಯ ವಿಷಯವಾಗಿ ಹೇಳದೆ, ಪಾಪದ ಕುರಿತಾಗಿಯೂ ದೇವರು ಯಾವ ಆಧಾರದಲ್ಲಿ ಮಾನವನನ್ನು ನ್ಯಾಯ ತೀರಿಸುತ್ತಾನೆಂಬುದಕ್ಕೆ ಕುರಿತಾಗಿಯೂ ತಿಳಿಸುತ್ತಾನೆ. ಪ್ರಿಯರೇ, ನ್ಯಾಯ ತೀರ್ಪಿನ ಈ ನಿಯಮಗಳು ರಕ್ಷಣೆಗೆ ಆಧಾರವಲ್ಲ, ನ್ಯಾಯ ತೀರ್ಪಿಗೆ ಆಧಾರ. ನಿನ್ನ ಕುರಿತು ಗೊತ್ತಿಲ್ಲ, ಆದರೆ ನಾನು ಆ ನಿಯಮಗಳಿಗನುಸಾರ ನ್ಯಾಯ ತೀರ್ಪಿಗೆ ಒಳಗಾಗಲು ಇಚ್ಛೆ ಪಡುವುದಿಲ್ಲ. ಆದರೆ ನಮಗೊಬ್ಬ ರಕ್ಷಕನಿರುವುದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ ಮತ್ತು ಸತ್ಯವೇದವು ನಿತ್ಯ ಜೀವ ಪಡೆಯಲು ಸುವಾರ್ತೆಯೊಂದೇ ಮಾರ್ಗವೆಂದು ತಿಳಿಸುತ್ತದೆ. ಒಬ್ಬನು ದೇವರ ಮಗನನ್ನು ತಿರಸ್ಕರಿಸಿದರೆ ಅವನು ಆ ಕೂಡಲೇ ನ್ಯಾಯ ತೀರ್ಪಿಗೊಳಗಾಗುವನು ಮತ್ತು ಅಲ್ಲಿ ಸಿಗುವ ತೀರ್ಪು ಅಪರಾಧಿ ಎಂಬುದು ಮಾತ್ರ. ಯೋಹಾನು ಬರೆದಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಎಂಬುದಾಗಿ. ಮುಂದುವರಿದು ಯೋಹಾನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ. ಮುಂದುವರೆದು ನಾವು ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರ ವಚನದ ಬಳಿಕ ಯೇಸು ಹೇಳುವುದನ್ನು ಕೇಳಿರಿ. ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಹೀಗೆ ಓದುತ್ತೇವೆ:
ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನು ಹೊಂದದವರು ನಾಶನ ಪಾತ್ರರಾಗಿದ್ದಾರೆ. ನೀನು ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿರಬಹುದು, ಒಳ್ಳೆಯವನೂ ಆಗಿರಬಹುದು, ಆದರೆ ನಿನ್ನಲ್ಲಿ ಕ್ರಿಸ್ತನಿಲ್ಲದಿದ್ದರೆ ನೀನು ನಾಶವಾದವನೇ. ಎಲೈ ಮನುಷ್ಯನೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ಓದುತ್ತೇವೆ. ಮನುಷ್ಯನೇ ಎಂಬುದಕ್ಕೆ ಮೂಲ ಗ್ರೀಕ್ ಶಬ್ದ ಅಂಥ್ರೋಪೆ ಎಂಬುದಾಗಿ. ಇದು ಗಂಡು ಹೆಣ್ಣು ಇಬ್ಬರನ್ನೂ ಸೂಚಿಸುತ್ತದೆ ಹಾಗೂ ಮಾನವ ಎಂಬುದಾಗಿ ಅರ್ಥ ಬರುತ್ತದೆ. ಗ್ರೀಕರು, ಯಹೂದ್ಯರು ಎಲ್ಲರೂ ಕೂಡ. ಕರ್ತನಲ್ಲಿ ಪ್ರಿಯರೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ ಎಂಬುದಾಗಿ ನೋಡುವಾಗ ಈಗ ಅವನು ಸಾಮಾನ್ಯವಾದದ್ದರಿಂದ ನಿರ್ದಿಷ್ಟ ವ್ಯಕ್ತಿಯ ಕಡೆಗೆ ತಿರುಗುತ್ತಾನೆ. ಆತನು ಮಾನವ ಜನಾಂಗದ ಯಾವುದಾದರೊಬ್ಬ ವ್ಯಕ್ತಿ ಎಂಬುದಾಗಿ ಸಂಬೋಧಿಸುತ್ತಾನೆ. ಆದರೆ ಬೇರೆಯವರನ್ನು ದೋಷಿಯೆಂದು ಹೇಳುವವರನ್ನು ಮಾತ್ರ ಇಲ್ಲಿ ದೋಷವೆಣಿಸುವುದು ಎಂಬುದನ್ನು ಇತರರನ್ನು ಖಂಡಿಸುವುದು ಎಂದು ಕೂಡ ಹೇಳಬಹುದು. ಈಗ ಒಂದು ಪ್ರಶ್ನೆ ಬರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವವರ ಕಡೆಗೆ ವಿಶ್ವಾಸಿಯ ಪ್ರತಿಕ್ರಿಯೆ ಹೇಗಿರಬೇಕು ಎಂಬುದಾಗಿ. ಪ್ರಿಯರೇ, ಅವರು ರಕ್ಷಣೆ ಹೊಂದಬೇಕೆಂದು ನಾವು ಆಶಿಸಬೇಕು. ಅವರಿಗೆ ಸುವಾರ್ತೆ ತಲುಪಿಸಲು ಪ್ರಯತ್ನಿಸಬೇಕು. ಅವರು ನಾಶನಕ್ಕೊಳಗಾದವರು. ಫೆನ್ನಿ ಕ್ರೋಸಿಬಿ ಅವರು ತಮ್ಮ ಗೀತವೊಂದರಲ್ಲಿ ಹೀಗೆ ಹೇಳಿದ್ದಾರೆ: ನಾಶವಾಗುವವರನ್ನು ರಕ್ಷಿಸು, ಸಾಯುವವರ ಕಡೆಗೆ ಚಿಂತಿಸು, ಪಾಪ ಸಮಾಧಿಗಳಿಂದ ಅವರನ್ನು ಎಳೆದುಕೋ, ದೋಷಿಗಳಿಗಾಗಿ ದುಃಖಿಸು, ಬಿದ್ದವರನ್ನು ಎತ್ತು, ಅವರಿಗೆ ರಕ್ಷಿಸ ಸಮರ್ಥನಾದ ಯೇಸುವನ್ನು ತಿಳಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇತರರನ್ನು ರಕ್ಷಿಸುವುದು, ಅನೀತಿ ಅಕ್ರಮಗಳಿಂದ ಬಿಡಿಸುವುದು ಅಗತ್ಯವೆಂದು ಮನಗೊಂಡು ನಾವು ಮೇಲಿನಂತೆ ಪ್ರತಿಕ್ರಿಯಿಸಬೇಕು. ಎಂತಹ ಅರ್ಥಪೂರ್ಣವಾದ ಜವಾಬ್ದಾರಿಕೆಯ ಮಾತಾಗಿದೆಯಲ್ಲವೇ? ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ ಎಂಬುದಾಗಿ ನೋಡುವಾಗ ಈ ಮಾತು ಸ್ವಲ್ಪ ತಪ್ಪಾಭಿಪ್ರಾಯ ಕೊಡಬಹುದು. ಆ ದೋಷಗಳನ್ನೇ ಅಂದರೆ ಅದೇ ಸಂಗತಿ ಎಂದಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ಅಂಥದೇ ರೀತಿಯ ತಪ್ಪು ಎಂಬುದಾಗಿ. ಪ್ರಿಯರೇ, ವಿಗ್ರಹಾರಾಧಕರು ನಡೆಸುವ ದೇವರಿಗೆ ಅಸಹ್ಯವಾಗಿರುವ ಕಾರ್ಯಗಳ ಹಾಗಿನದೇ ಆಧುನಿಕ ಪಾಪಗಳನ್ನು ನಡೆಸುತ್ತೀರಲ್ಲ ಎಂದು. ಪ್ರಿಯರೇ, ಇದನ್ನು ಇನ್ನೂ ವಿವರವಾಗಿ ಹೇಗೆ ನಾವು ತಿಳಿದುಕೊಳ್ಳಬಹುದು? ರಕ್ಷಣೆ ಹೊಂದಿರದ ಒಬ್ಬಾತನು ಹೇಳುತ್ತಿದ್ದನು, ನರಕದ ಬೆಂಕಿಯ ಬಿಸಿ ಹಿಟ್ಲರನಿಗೆ ಏನೂ ಮಾಡಲಾರದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಅವನು ನ್ಯಾಯ ತೀರ್ಪು ಮಾಡುವನಾಗಿ ದೇವರ ಸ್ಥಾನದಲ್ಲಿ ಕುಳಿತಿದ್ದಾನೆ. ನಾವು ಕೂಡ ನಮ್ಮ ಮಟ್ಟಕ್ಕಿಂತ ಕೆಳಗಿರುವವರನ್ನು ತೀರ್ಪು ಮಾಡುವವರಾಗಿರುತ್ತೇವೆ. ನಾವು ಸಮಾಜದ ಅಳತೆಗೋಲನ್ನು ಉಪಯೋಗಿಸುತ್ತೇವೆ, ಆದರೆ ಅದು ಬದಲಾಗುತ್ತಾ ಇರುತ್ತದೆ. ನಿನ್ನ ದೃಷ್ಟಿಯ ಆ ಅಳತೆಗೆ ಯಾವನಾದರೂ ಕಡಿಮೆಯವನಾಗಿ ಕಂಡುಬಂದರೆ ನೀನು ಅವನನ್ನು ದೋಷಿ ಎಂದು ಹೇಳುತ್ತಿ. ಕೆಲವು ಸಭೆಗಳಲ್ಲಿ ಸುಳ್ಳು ಹೇಳುವುದು, ಹರಟೆ ಕೊಚ್ಚುವುದು, ಅಪ್ರಾಮಾಣಿಕರಾಗುವುದು ಸರಿಯೆಂದು ಹೇಳುತ್ತಾರೆ. ಆದರೆ ಸಿಗರೇಟು ಸೇದುವುದು ತಪ್ಪು, ಅದಕ್ಕೆ ಅವರಿಗೆ ದಂಡನೆಯೂ ಆಗಬಹುದು. ಪ್ರಿಯ ಸ್ನೇಹಿತನೇ, ನೀನು ಇತರರನ್ನು ತೀರ್ಪು ಮಾಡುವಾಗ ನ್ಯಾಯಾಧಿಪತಿಯಂತೆ ವರ್ತಿಸುತ್ತಿ. ನೀನು ಇತರರನ್ನು ನಿನ್ನ ಮಾನದಂಡದಂತೆ ತೀರ್ಪು ಮಾಡುವ ಅಧಿಕಾರ ಹೊಂದಿರುವುದಾದರೆ ಅದೇ ಮಾನದಂಡದಿಂದ ನಿನ್ನನ್ನು ತೀರ್ಪು ಮಾಡಲಿಕ್ಕೆ ದೇವರಿಗೂ ಅಧಿಕಾರ ಉಂಟಲ್ಲವೇ? ದೇವರು ನಮ್ಮನ್ನು ನೋಡುವ ದೃಷ್ಟಿಯಲ್ಲಿ ನಾವು ನಮ್ಮನ್ನು ನೋಡುವುದಾದರೆ ನಾವು ಅಸಹ್ಯರಾಗಿ ಕಂಡುಬರುತ್ತೇವೆ ಅಲ್ಲವೇ? ನಾನು ನೀನು ಪರಲೋಕಕ್ಕೆ ಯೋಗ್ಯವಾದ ಏನನ್ನು ಮಾಡಬಹುದು? ನಾವು ಅದನ್ನು ಅಲಂಕರಿಸಬಲ್ಲೆವೋ? ನಾವು ಪರಲೋಕಕ್ಕೆ ಹೋದಾಗ ಅದು ಇನ್ನಷ್ಟು ಉತ್ತಮ ಸ್ಥಳವಾಗುತ್ತದೆಂದು ಕೆಲವರು ಭಾವಿಸ್ತಾರೆ. ಆದರೆ ಈ ಭೂಲೋಕವನ್ನು ಉತ್ತಮಪಡಿಸಲು ಅವರಿಗೆ ಸಾಧ್ಯವಿಲ್ಲದಿದ್ದಾಗ ಮತ್ತೇನು ಮಾಡಬಲ್ಲರು? ನೀನು ಇತರರಿಗೆ ತೀರ್ಪು ಮಾಡುವಾಗ ಅದೇ ರೀತಿ ತೀರ್ಪು ಮಾಡುವ ಹಕ್ಕನ್ನು ದೇವರಿಗೆ ಕೊಡದೇ ಇರುತ್ತೀಯಲ್ಲ. ದೇವರು ನಿನ್ನನ್ನು ಹೇಗೋ ತೀರ್ಪು ಮಾಡುತ್ತಾನೆ, ಆದರೆ ಆತನು ನಿನ್ನ ಮಾನದಂಡಕ್ಕನುಸಾರವಾಗಿ ತೀರ್ಪು ಮಾಡದೆ ತನ್ನ ಮಾನದಂಡಕ್ಕನುಸಾರವಾಗಿ ತೀರ್ಪು ಮಾಡುತ್ತಾನೆ. ಅದು ನಿನ್ನನ್ನು ಅಲ್ಲಾಡಿಸುತ್ತದೋ? ಅಲ್ಲಾಡಿಸಲೇಬೇಕು. ಯಾಕಂದರೆ ನಾವು ದೇವರ ಮಟ್ಟಕ್ಕೆ ಮುಟ್ಟಲಾರೆವು. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ದೇವರು ಸುಧಾರಿತ ಸುಸಂಸ್ಕೃತ ಪಾಪಿಗಳನ್ನು ಹೇಗೆ ತೀರ್ಪು ಮಾಡುತ್ತಾನೆಂಬ ನಿಯಮಗಳನ್ನು ಪೌಲನು ತಿಳಿಸುತ್ತಾನೆ. ಮೊದಲನೇ ನಿಯಮ ಹೀಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಾನುಸಾರವಾಗಿಯೇ ಇರುವುದೆಂದು ಬಲ್ಲೆವು ಎಂಬುದಾಗಿ.
ಅಂದರೆ ದೇವರು ಸತ್ಯಾಂಶಗಳ ಆಧಾರದಲ್ಲಿ ನ್ಯಾಯ ತೀರಿಸುತ್ತಾನೆ. ಈ ದಿನಗಳಲ್ಲಿ ಸಭೆಯೊಳಗಿರುವವರನ್ನು ಸೇರಿಸಿ ಅನೇಕರು ಭ್ರಮಾಲೋಕದಲ್ಲಿ ಜೀವಿಸುತ್ತಾರೆ. ಅವರು ಸುವಾರ್ತೆಯ ಸತ್ಯವನ್ನು ಕೇಳಲು ಇಷ್ಟಪಡುವುದಿಲ್ಲ. ಅನೇಕ ಭಕ್ತಿವಂತ ಜನರು ಹೇಳುತ್ತಾರೆ, ನನಗೆ ಸತ್ಯವೇದ ಕಲಿಯಬೇಕೆಂದು ಮನಸ್ಸಿದೆ, ಆದರೆ ನಿಜವಾಗಿ ದೇವರ ವಾಕ್ಯದ ಅಭ್ಯಾಸಕ್ಕೆ ತೊಡಗಿದಾಗ ಯೋಹಾನನಂತೆ ಅದು ಅವರಿಗೆ ಕಹಿಯಾಗಿ ತೋರುತ್ತದೆ. ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂತೆ, ಅವನು ಮೊದಲಿಗೆ ದೇವರ ವಾಕ್ಯದ ಸುರುಳಿಯನ್ನು ತಿಂದಾಗ ಅದು ಜೇನಿನಂತೆ ಸಿಹಿಯಾಗಿತ್ತು, ಆದರೆ ತಿಂದ ಮೇಲೆ ಹೊಟ್ಟೆಯು ಕಹಿಯಾಯಿತು. ಪ್ರಿಯರೇ, ಈ ದಿನಗಳಲ್ಲಿಯೂ ಅನೇಕರು ಸತ್ಯವೇದ ಅಧ್ಯಯನ ಬೇಕೆಂದು ಹೇಳಿದರೂ ಅದರ ಸತ್ಯ ಅವರಿಗೆ ಬೇಡವಾಗಿರುತ್ತದೆ. ಅವರಿಗೆ ಸತ್ಯವನ್ನು ಕೇಳುವ ಮನಸ್ಸಿಲ್ಲ. ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೇ ಇರುವುದೆಂದು ಬಲ್ಲೆವು ಎಂಬುದಾಗಿ. ಪ್ರಿಯರೇ, ಇವೆಲ್ಲವುಗಳೆಲ್ಲ ನ್ಯಾಯ ತೀರ್ಪಿನ ನಿಯಮಗಳೇ ಹೊರತು ರಕ್ಷಣೆಯ ನಿಯಮಗಳಲ್ಲವೆಂಬುದನ್ನು ನೆನಪಿನಲ್ಲಿಡಿರಿ. ತನ್ನನ್ನು ತನಗಿಂತ ಮೇಲಿನವರು ವಿಚಾರಿಸಬೇಕೆಂದು ಆಂತರಿಕ ಜ್ಞಾನ ಮಾನವನಲ್ಲಿದೆ. ಮುಂದೆ ಬರಲಿರುವ ನ್ಯಾಯ ತೀರ್ಪಿನಲ್ಲಿ ಪ್ರತಿಯೊಬ್ಬನು ಕ್ರಿಸ್ತನ ಕುರಿತು ಭಯಪಡುತ್ತಾನೆ, ಇಲ್ಲವೇ ಅಲ್ಲಗಳೆಯುತ್ತಾನೆ. ಸತ್ಯವೇದವು ತೀರ್ಪಿನ ವಿಷಯದಲ್ಲಿ ಸ್ಪಷ್ಟವಾಗಿದೆ. ಪೌಲನು ಅಥೇನೆಯವರಿಗೆ ಹೀಗೆ ಹೇಳಿದ್ದಾನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವರನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಎಂಬುದಾಗಿ. ಮತ್ತು ಪೌಲನು ಫೆಲಿಕ್ಸನೊಂದಿಗೆ ವಾಗ್ವಾದ ಮಾಡುವಾಗ ಸುನೀತಿ, ದಮೆ ಹಾಗೂ ಮುಂದಣ ನ್ಯಾಯ ತೀರುವಿಕೆಯ ಕುರಿತು ಮಾತನಾಡಿದನು. ಇದು ಫೆಲಿಕ್ಸನನ್ನು ಭಯಪಡಿಸಿತು. ಅವನಿಗೆ ಇನ್ನೊಂದು ಪ್ರಸಂಗ ಕೇಳುವ ಮನಸ್ಸಿರಲಿಲ್ಲ. ದೇವರ ನ್ಯಾಯ ತೀರ್ಪು ಮಾನವನ ನ್ಯಾಯ ತೀರ್ಪಿಗಿಂತ ಭಿನ್ನವಾಗಿರುತ್ತದೆ. ಮಾನವನಲ್ಲಿ ಬೇಕಾದ ಎಲ್ಲ ಪುರಾವೆಗಳಿಲ್ಲದಿರುವುದರಿಂದ ಅವನ ನ್ಯಾಯ ತೀರ್ಪು ಪಕ್ಷಪಾತದ್ದು, ಅರೆಬರೆಯಾದದ್ದು ಆಗಿರುತ್ತದೆ. ಪ್ರಿಯರೇ, ದೇವರ ನ್ಯಾಯ ತೀರ್ಪು ಎಲ್ಲ ಪುರಾವೆಗಳನ್ನು ಒಳಗೊಂಡಿರುತ್ತದೆ. ಮಾನವನ ನಿಜ ಸ್ಥಿತಿ ದೇವರಿಗೆ ಚೆನ್ನಾಗಿ ತಿಳಿದಿದೆ. ಆ ಆಧಾರದ ಮೇಲೆ ದೇವರು ತೀರ್ಪು ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 27ನೇ ವಚನದಲ್ಲಿ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಎಂಬುದನ್ನು ಓದುತ್ತೇವೆ. ಹೌದು, ಇದು ಸ್ವನೀತಿಯ ಕುರಿತು ಕೊಚ್ಚಿಕೊಳ್ಳುವ ಪ್ರತಿಯೊಬ್ಬನಿಗೂ ದೇವರ ಮಾತಾಗಿರುತ್ತದೆ. ಈಗಿನ ನಾಗರಿಕ ಮಾನವನ ನೆನೆಸುವಿಕೆ ಏನೆಂದರೆ, ಸಮಾಜದಲ್ಲಿ ಕೆಟ್ಟು ಹೋದವರಿಗೆ ನ್ಯಾಯ ತೀರ್ಪಿನ ಅಗತ್ಯವಿದೆ, ಆದರೆ ನನಗೆ ಇಲ್ಲ ಎಂಬುದಾಗಿ. ಹಿಟ್ಲರ್, ಸ್ಟಾಲಿನ್ ಅಂತವರಿಗೆ ನ್ಯಾಯ ತೀರ್ಪು ಅವಶ್ಯ, ತಮಗೆ ಅದು ಇರಲಿಕ್ಕಿಲ್ಲವೆಂದು ಹೆಚ್ಚಿನ ಜನರು ನಂಬುತ್ತಾರೆ. ಆದರೆ ತನ್ನ ದೃಷ್ಟಿಯಲ್ಲಿ ಮಾನವನು ಹೇಗಿದ್ದಾನೆಂಬುದರ ಮೇಲೆ ದೇವರು ತೀರ್ಪು ಮಾಡುತ್ತಾನೆ. ಈ ಆಧಾರದಲ್ಲಿ ನೀನು ದೇವರೆದುರು ನಿಲ್ಲುವ ಧೈರ್ಯ ಮಾಡುತ್ತೀಯೋ? ನನಗಂತೂ ಆ ಧೈರ್ಯವಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲೈ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೆನೆಂದು ಯೋಚಿಸುತ್ತೀಯಾ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೋಬರ್ಟ್ ಗೋವೆಟ್ರವರು ಮಾನವ ನಿಯಮಗಳನ್ನು ಮೀರಿದವನು ತಪ್ಪಿಸಿಕೊಳ್ಳಬಹುದಾದ 4 ಮಾರ್ಗಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಮೊದಲನೆಯದು, ಅವನ ಪಾಪವು ಕಂಡುಹಿಡಿಯಲ್ಪಡುವುದಿಲ್ಲ. ಎರಡನೆಯದು, ಕೋರ್ಟಿನ ವ್ಯಾಪ್ತಿಯಿಂದ ಅವನು ಹೊರಗಿದ್ದು ತಪ್ಪಿಸಿಕೊಳ್ಳಬಹುದು. ಮೂರನೆಯದು, ಬಂಧಿತನಾದರೂ ಕಾನೂನಿನ ಯಾವುದಾದರೊಂದು ಅಂಶದಿಂದಾಗಿ ಅವನಿಗೆ ಬಿಡುಗಡೆಯಾಗಬಹುದು. ನಾಲ್ಕನೇದಾಗಿ, ದಂಡನೆಯ ತೀರ್ಪಾದರೂ ಅವನು ಸೆರೆಮನೆಯಿಂದ ತಪ್ಪಿಸಿಕೊಂಡು ಅಡಗಿಕೊಳ್ಳಬಹುದು ಎಂಬುದಾಗಿ. ಪ್ರಿಯರೇ, ಆದರೆ ದೇವರ ನ್ಯಾಯ ತೀರ್ಪಿನ ವಿಚಾರದಲ್ಲಿ ಇದಾವುದೂ ನಡೆಯಲಾರದು. ನಿನ್ನ ಅಪರಾಧವು ಸಾಬೀತಾಗುತ್ತದೆ. ದೇವರ ವ್ಯಾಪ್ತಿಯಲ್ಲಿ ನೀನು ಹೊರಗೆ ಹೋಗಲು ಸಾಧ್ಯವೇ ಇಲ್ಲ. ಕಾನೂನಿನ ಯಾವ ಅಂಶವೂ ನಿನ್ನ ಸಹಾಯಕ್ಕೆ ಬರಲಾರದು. ದೇವರ ಬಂಧನದಿಂದ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರುವುದಿಲ್ಲ. ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹೌದು ಪ್ರಿಯರೇ, ರಕ್ಷಣೆಯನ್ನು ಅಲಕ್ಷ್ಯ ಮಾಡಿಕೊಂಡರೆ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ. ನಾವು ಅದನ್ನು ಅಲಕ್ಷ್ಯ ಮಾಡದೇ ಇರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಆತನ ಅಪಾರವಾದ ದಯ, ಸಹನೆ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ.
ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಒಳ್ಳೆಯತನವು ನಮ್ಮನ್ನು ಆತನೆದುರು ಮೊಣಕಾಲೂರುವಂತೆ ಮಾಡುವಂಥದ್ದು ಎಂದು ನಾವು ತಿಳಿದುಕೊಳ್ಳತಕ್ಕದ್ದು. ಆದರೆ ಈಗ ಮಾನವನು ದೇವರಿಂದ ದೂರ ಸರಿಯುತ್ತಿದ್ದಾನೆ. ದುಷ್ಟರು ಅಭಿವೃದ್ಧಿ ಹೊಂದುವುದನ್ನು ನೋಡಿ ಕೀರ್ತನೆಗಾರನ ಮನಸ್ಸು ಗೊಂದಲಕ್ಕೊಳಗಾಗಿ ದೇವರು ಈ ಕುರಿತು ಏನನ್ನೂ ಮಾಡುವುದಿಲ್ಲವೆಂಬಂತೆ ಕಾಣುತ್ತದೆ ಎಂದು ಕೀರ್ತನೆಗಾರನು 73ನೇ ಕೀರ್ತನೆ 2ನೇ ವಚನದಿಂದ 5ನೇ ವಚನ, 9ನೇ ವಚನ, 17ನೇ ವಚನಗಳಲ್ಲಿ ಅವನು ಹೀಗೆ ಬರೆಯುತ್ತಾನೆ: ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ಅವರ ಮರಣವು ನಿರ್ಬಾಧಕವಾಗಿದೆ, ಅವರ ಕಾಯವು ಕೊಬ್ಬುಳ್ಳದಾಗಿದೆ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ. ಇತರರಿಗೆ ತಗಲುವಂತೆ ಅವರಿಗೆ ಅಂಟುರೋಗವೂ ತಗಲುವುದಿಲ್ಲ. ತಾವು ಮೇಲೋಕದವರೋ ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ. ಭೂಲೋಕದಲ್ಲೆಲ್ಲ ಅವರ ಮಾತೇ ಮುಂದು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ಅವರು ದೇವರ ನ್ಯಾಯ ತೀರ್ಪನ್ನು ಎದುರಿಸಬೇಕಾಗುತ್ತದೆ ಎಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ನಾಶನ ಪಾತ್ರನಾಗಿರುವುದಾದರೆ ನಾನು ನಿನಗೆ ನಿರಾಶಾದಾಯಕ ಉತ್ತರ ಕೊಡುವ ಪ್ರಸಂಗಿ ಎಂದು ಭಾವಿಸಬೇಡ. ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಡದಿರುವುದಾದರೆ, ಈ ಲೋಕದ ಮೇಲೆ ಮಾತ್ರ ನಿನ್ನ ಭರವಸವಿರುವುದಾದರೆ, ಈ ಲೋಕದಿಂದ ನಿನಗೆ ಸಿಗಬಹುದಾದದ್ದೆಲ್ಲವನ್ನೂ ಬಾಚಿಕೋ. ಬೇಕಾದದನ್ನು ತಿನ್ನು, ಕುಡಿ, ಬೇಕಾದಂತೆ ಪಾಪದಲ್ಲಿ ಜೀವಿಸು. ಯಾಕಂದರೆ ಮುಂದಣ ಜೀವಿತದಲ್ಲಿ ಇದಾವುದೂ ನಿನಗೆ ಸಿಕ್ಕಲಾರದು. ನಿನಗೆ ಆ ರೀತಿ ಬದುಕುವುದೇ ಇಷ್ಟವೆಂದಿದ್ದರೆ ಇಲ್ಲಿರುವಾಗಲೇ ಎಲ್ಲವನ್ನು ಅನುಭವಿಸು. ತಿನ್ನು, ಕುಡಿ, ಸಂತೋಷಪಡು. ನಾಳೆ ಸಾಯುತ್ತೀಯಲ್ಲ. ಪ್ರಿಯ ಸ್ನೇಹಿತನೇ, ನಿನಗೊಬ್ಬ ರಕ್ಷಕನ ಅಗತ್ಯವಿದೆ ಮತ್ತು ದೇವರ ಒಳ್ಳೆಯತನವು ನಿನ್ನನ್ನು ಈ ರಕ್ಷಕನ ಬಳಿಗೆ ನಡೆಸುವಂಥದ್ದಾಗಿದೆ. ಇದನ್ನು ನೀನು ನಂಬುತ್ತೀಯೋ? ನಂಬಿದರೆ ರಕ್ಷಣೆಯನ್ನು ಹೊಂದಿಕೊಳ್ಳುವಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀನು ನಿನ್ನ ಮೊಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀನು ಇನ್ನೂ ರಕ್ಷಣೆ ಹೊಂದಿಲ್ಲವಾದರೆ ನಾನು ನಿನಗೆ ಹೇಳಬೇಕಾದದ್ದಿಷ್ಟೇ: ದೇವರು ನಿನಗೆ ಒಳ್ಳೆಯದನ್ನು ಮಾಡಿದ್ದಾನೆಂದು ನೀನು ತಿಳಿದಿದ್ದಿ. ಆತನು ನಿನ್ನನ್ನು ಆಶೀರ್ವದಿಸಿದ್ದಾನೆ. ಈ ಲೋಕದಲ್ಲಿ ನಿನಗಿಂತ ದುಸ್ಥಿತಿಯಲ್ಲಿ ಊಟ ಬಟ್ಟೆಗಳಿಲ್ಲದೆ ಇರುವ ಸಾವಿರಾರು ಜನರನ್ನು ನೋಡು. ಆದರೆ ನೀನು ಕೆಟ್ಟವನಾದರೂ ನಿನ್ನ ಸ್ಥಿತಿ ಅವರಿಗಿಂತ ಉತ್ತಮವಾಗಿದೆ. ದೇವರು ನಿನಗೆ ನ್ಯಾಯ ತೀರಿಸುವುದಿಲ್ಲವೆಂದು ನೆನೆಸುತ್ತೀಯಾ? ನೀನು ತೀರ್ಪಿನಿಂದ ತಪ್ಪಿಸಿಕೊಳ್ಳಬಲ್ಲೆಯಾ? ದೇವರ ಒಳ್ಳೆಯತನವೇ ನಿನ್ನನ್ನು ಪಶ್ಚಾತ್ತಾಪಕ್ಕೆ ನಡೆಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವವನು ಎಂಬುದಾಗಿ. ಪ್ರಿಯರೇ, ಈ ವಚನದಲ್ಲಿ 2ನೆಯ ಮಹಾನಿಯಮವಿದೆ. ದೇವರು ಪ್ರತಿ ಮನುಷ್ಯನಿಗೆ ಅವನವನ ಕೃತ್ಯಗಳಿಗೆ ತಕ್ಕಂತೆ ತೀರ್ಪು ಮಾಡುತ್ತಾನೆ. ಪೂರ್ಣ ನ್ಯಾಯವೇ ಪ್ರತಿ ನ್ಯಾಯ ತೀರ್ಪಿನ ಉದ್ದೇಶವಾಗಿರುತ್ತದೆ. ಮನುಷ್ಯನ ಕೃತ್ಯಗಳು ದೇವರ ಪರಿಶುದ್ಧ ದೃಷ್ಟಿ ಎದುರು ನಿಲ್ಲುತ್ತವೆ. ಸ್ವಸ್ಥ ಮನಸ್ಸಿನ ಯಾವನೂ ಈ ಆಧಾರದಲ್ಲಿ ತೀರ್ಪುಗೊಳಗಾಗಲು ಇಷ್ಟಪಡುವುದಿಲ್ಲ. ಕೊರ್ನೇಲ್ಯನನ್ನು ನೋಡಿರಿ. ಅವನು ಒಳ್ಳೆಯವನಾಗಿದ್ದನು, ಆದರೆ ಅವನು ನಾಶನ ಪಾತ್ರನೇ ಆಗಿದ್ದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ 2ನೇ ನಿಯಮದ ಪ್ರಕಾರ ಒಬ್ಬನು ಹೇಗೆ ಜೀವಿಸಿದ್ದಾನೆಂಬುದು ನ್ಯಾಯ ತೀರ್ಪಿಗೆ ಆಧಾರವಾಗಿರುತ್ತದೆ. ಒಳ್ಳೆಯದನ್ನು ಮಾಡಿದವನು ಎಂಬುದಾಗಿ ನೋಡುವಾಗ ಅವನ ಕೃತ್ಯಗಳ ಪ್ರಕಾರವೇ ತೀರ್ಪನ್ನು ಹೊಂದುತ್ತಾನೆ. ಯೋಹಾನನು ಹೀಗೆ ಹೇಳುತ್ತಾನೆ, ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 12ನೇ ವಚನದಲ್ಲಿ: ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವೂ ತೆರೆಯಲ್ಪಟ್ಟಿತು. ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆಗಾಗಿ ಸ್ವಪ್ರಯತ್ನ ನಡೆಸುವವನು ಹಾಗೆ ಮಾಡಬಹುದು. ಅವನ ಕೃತ್ಯಗಳಿಗೆ ತಕ್ಕಂತೆ ಅವನಿಗೆ ತೀರ್ಪಾಗುವುದು. ಆದರೆ ಅವನ ಸ್ವಪ್ರಯತ್ನಗಳಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ಅವನನ್ನು ಎಚ್ಚರಿಸಲಾಗುವುದು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ
ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂಬುದಾಗಿ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ನಿತ್ಯ ಜೀವವು ಪ್ರಯಾಸಕ್ಕೆ ಸಿಗತಕ್ಕ ಫಲವಲ್ಲ, ಕ್ರಿಸ್ತನನ್ನು ನಂಬಿದವರಿಗೆ ಕೊಡಲ್ಪಡುವ ಉಚಿತಾರ್ಥವಾದ ವರ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ರೋಮಾಪುರದ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ದೇವರಿಗೆ ಪಕ್ಷಪಾತವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನ್ಯಾಯ ತೀರ್ಪಿನ 3ನೇ ಸೂತ್ರವನ್ನು ಗಮನಿಸಿರಿ. ಇದು ಹಳೆ ಒಡಂಬಡಿಕೆಯ ಮಹಾಸೂತ್ರವೂ ಆಗಿತ್ತು. ಧರ್ಮೋಪದೇಶ ಕಾಂಡ ಪುಸ್ತಕ 10ನೇ ಅಧ್ಯಾಯ 17ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದಿದೆ, ನಿಮ್ಮ ದೇವರಾದ ಯೆಹೋವನು ದೇವಾದಿದೇವನಾಗಿಯೂ ಕರ್ತರ ಕರ್ತನಾಗಿಯೂ ಇದ್ದಾನೆ. ಆತನು ಪರಮದೇವರು, ಪರಾಕ್ರಮಿಯೂ ಭಯಂಕರನೂ ಆಗಿದ್ದಾನೆ. ಆತನು ದಾಕ್ಷಿಣ್ಯ ನೋಡುವನಲ್ಲ, ಲಂಚ ತೆಗೆದುಕೊಳ್ಳುವನಲ್ಲ ಎಂಬುದಾಗಿ. ಪ್ರಿಯರೇ, ಸಿಮೋನ್ ಪೇತ್ರನು ಕೊರ್ನೇಲ್ಯನ ಮನೆಗೆ ಹೋದಾಗ ಇದನ್ನು ತಿಳಿದುಕೊಂಡನು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 34ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಯಾರ ಪಕ್ಷವೂ ವಹಿಸುವನಲ್ಲ. ಆತನೆದುರಿನಲ್ಲಿ ಎಲ್ಲರೂ ಸರಿಸಮಾನರು. ಭೂಲೋಕದಲ್ಲಿ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಆಕೆಗೆ ಕಾಣಿಸುವುದಿಲ್ಲ ಎಂದಲ್ಲ, ಆದರೆ ಆಕೆ ಎಲ್ಲವನ್ನೂ ಸಮಾನವಾಗಿ ಕಾಣಬೇಕೆಂಬ ಉದ್ದೇಶದಿಂದ. ಪ್ರಿಯರೇ, ಸಭಾ ಸದಸ್ಯತನ, ಒಳ್ಳೆಯ ಮನೆತನ, ಅತ್ಯುತ್ತಮ ಪ್ರಜೆ ಇಲ್ಲವೇ ಕ್ರಮಕ್ಕನುಸಾರವಾದ ಜೀವಿತ ಇದಾವುದೂ ದೇವರೆದುರು ಲೆಕ್ಕಕ್ಕೆ ಬರುವುದಿಲ್ಲ. ನೀನು ರಕ್ಷಕನನ್ನು ಹೊಂದಿದ್ದೀಯೋ ಇಲ್ಲವೋ? ಇದೇ ಅತೀ ಪ್ರಾಮುಖ್ಯವಾದ ಪ್ರಶ್ನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಂದಿನ ಅಧ್ಯಯನವನ್ನು ನಾವು ಇಲ್ಲಿಗೆ ಮುಗಿಸುತ್ತಿರುವಾಗ ನಮ್ಮ ಜೀವಿತದ ಅತೀ ಪ್ರಾಮುಖ್ಯವಾದ ಪ್ರಶ್ನೆಯೊಂದಿಗೆ ನಾವಿದ್ದೇವೆ. ನಮ್ಮ ಉತ್ತರ ಏನಾಗಿದೆ? ಪೌಲನು ಅಂದನು, ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ. ಆದರೆ ನನ್ನ ಪಾಪಗಳಿಂದ ಬಿಡಿಸುವವನು ಒಬ್ಬನಿದ್ದಾನೆ, ಆತನೇ ನನ್ನ ರಕ್ಷಕನು ಎಂಬುದಾಗಿ ಹೇಳುತ್ತಾನೆ. ಹೌದು ಪ್ರಿಯರೇ, ಹಿಂದೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನು ತೆರೆದಿಟ್ಟ ಜೀವದ ಮಾರ್ಗದಲ್ಲಿ ನಾವು ಜೀವಿಸೋಣ. ಆತನ ಪ್ರೀತಿ, ಕೃಪೆ, ಕರುಣೆಗಳು ನಿಮ್ಮನ್ನು ದಿನಾಲೂ ನಡೆಸಲಿ. ಪ್ರಿಯ ವೀಕ್ಷಕರೇ, ದೇವರು ಪಕ್ಷಪಾತಿಯಲ್ಲ. ಆತನು ಯಾರ ಪಕ್ಷವನ್ನು ವಹಿಸುವನಲ್ಲ. ಆತನೆದುರಿಗೆ ಎಲ್ಲರೂ ಸರಿ ಸಮಾನರು ಎಂಬುದನ್ನು ನಾವು ತಿಳಿದುಕೊಂಡೆವು. ಆತನು ನೀತಿ ಸತ್ಯತೆಯಿಂದ ನ್ಯಾಯ ತೀರಿಸುವುದರಿಂದ ನಾವು ರಕ್ಷಣೆ ಹೊಂದಿದವರಾಗಿ ಆತನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ರಿಯರೇ, ನಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಂತೆ ಇತರರ ಹೆಸರುಗಳು ಬರೆಯಲ್ಪಡಬೇಕೆಂದು ಬಯಸುವುದಾದರೆ ಈ ಕಾರ್ಯಕ್ರಮಗಳ ಬಗ್ಗೆ ಇತರರಿಗೆ ತಿಳಿಯಪಡಿಸಿರಿ. ಅವರನ್ನು ದೇವರ ಬಳಿಗೆ ಕರೆದು ತನ್ನಿರಿ. ತಪ್ಪದೆ ಕರೆ ಮಾಡಿರಿ. ವಂದನೆಗಳು.